ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕದಲ್ಲಿ 4 ರಾಮ್ಸಾರ್ ತಾಣಗಳು ಕಂಡುಬರ್ತವೆ ಸ್ನೇಹಿತರೆ. ಇವು ಎಕ್ಸಾಮ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟು. ಇವತ್ತು ಇಡೀ ಭಾರತ ದೇಶದಲ್ಲಿ 99 ರಾಮ್ಸಾರ್ ತಾಣಗಳು ಕಂಡುಬರ್ತವೆ. ಈ 99ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 4 ರಾಮ್ಸಾರ್ ತಾಣಗಳು ಕಂಡುಬರ್ತವೆ ಸ್ನೇಹಿತರೆ. 2022ರಲ್ಲಿ ಅಂದರೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ, 2025ರಲ್ಲಿ ಮೊದಲ ಬಾರಿಗೆ ರಾಮ್ಸಾರ್ ತಾಣ ಅಂತೂ ಗುರುತು ಮಾಡಲಾಗಿದೆ ಸ್ನೇಹಿತರೆ. 2024ರಲ್ಲಿ ಉಳಿದ 3 ತಾಣಗಳು ಸಹ ಗುರುತಿಸಲಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರಾಮ್ಸಾರ್ ತಾಣ ಯಾವುದು ನೋಡೋಣ ಬನ್ನಿ. ಅಂದರೆ ಈ ರಂಗನತಿಟ್ಟು ಪಕ್ಷಿಧಾಮ ಮಂಡ್ಯ ಜಿಲ್ಲೆಯಲ್ಲಿ ಕಂಡುಬರುವ ಒಂದು ಪ್ರಸಿದ್ಧವಾದ ಒಂದು ಪಕ್ಷಿಧಾಮ ಅಂತ ಹೇಳ್ಬೋದು. ಈ ಪಕ್ಷಿಧಾಮವು ರಾಮ್ಸಾರ್ ಸೈಟಿಗೆ ಸೇರ್ಪಡೆಯಾಗಿದ್ದು 2022. ಇದು ಬಹಳ ಇಂಪಾರ್ಟೆಂಟಾ ಎಕ್ಸಾಮ್ ದೃಷ್ಟಿಯಿಂದ. ಪ್ರಮುಖ ಪಕ್ಷಿಗಳು ಕಂಡುಬರ್ತವೆ ಸ್ನೇಹಿತರಲ್ಲಿ. ಈ ಪಕ್ಷಿಗಳಲ್ಲಿ ಯಾವುದಪ್ಪ ಅಂದರೆ ಇಲ್ಲಿ ಬಿಲ್ ಸ್ಟಾರ್ಸ್ ಅಂತ ಆಗಿರ್ಬೋದು, ಐರಿಸ್ ಮುಂತಾದ ಪಕ್ಷಿಗಳು ಸಹ ಕಂಡುಬರ್ತವೆ. ಈ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಕೊಡುವ ಒಂದು ಪಕ್ಷಿಧಾಮ ಅಂತ ಹೇಳ್ಬೋದು. ಅತಿ ಹೆಚ್ಚು ಪ್ರವಾಸಿಗರು ಈ ರಂಗನತಿಟ್ಟು ಪಕ್ಷಿಧಾಮನ ಭೇಟಿ ಕೊಡ್ತಾರೆ. ಮತ್ತು ಇಲ್ಲಿ ಹಲವಾರು ಅಂದರೆ ಎಲ್ಲೆಲ್ಲಿಂದೋ ವಲಸೆ ಪಕ್ಷಿಗಳು ಈ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬರ್ತವೆ ಸ್ನೇಹಿತರೆ. ಆ ಋತುಮಾನ ಕಾಲದಲ್ಲಿ ಯಾವ್ಯಾವ ದೇಶದಿಂದ ಪಕ್ಷಿಗಳು ಬರ್ತಂತ ಗೊತ್ತಾಗಲ್ಲ. ಹಲವಾರು ವಿವಿಧಮಯ ಪಕ್ಷಿಗಳು ಈ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಕಂಡುಬರ್ತವೆ ಸ್ನೇಹಿತರೆ. ಎರಡನೇದಾಗಿ ಅಕ್ಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂತ ಹೇಳ್ತೀವಿ. ಇದು 31ನೇ ಅಂದರೆ ಕರ್ನಾಟಕದ 31ನೇ ಜಿಲ್ಲೆ ಈ ವಿಜಯನಗರ ಸಾಮ್ರಾಜ್ಯ ಅಂದರೆ ವಿಜಯನಗರದಲ್ಲಿ ಕಂಡುಬರುವ ಅಕ್ಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂತ ಹೇಳ್ತೀವಿ. ಇದು ಅಂದರೆ ವಿಶೇಷವಾಗಿ ಇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೊದಲ ರಾಮ್ಸಾರ್ ತಾಣ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ವಿಶೇಷವಾಗಿ 371 ತಿದ್ದುಪಡಿ ಮುಖಾಂತರ ಈ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಒಂದು ರಾಮ್ಸಾರ್ ತಾಣ ಯಾವುದಪ್ಪ ಅಂದರೆ ಅಕ್ಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಅಂತ ಹೇಳ್ತೀವಿ. ಅದೇ ರೀತಿ ಯಾವ ರೀತಿ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ವಿವಿಧ ಪಕ್ಷಿಗಳು ಕಂಡುಬರ್ತವೆ, ಅದೇ ರೀತಿ ಇಲ್ಲಿ ಸಹ ವಿವಿಧಮಯವಾದ ಪಕ್ಷಿಗಳು, ವಿವಿಧಮಯ ವಾತಾವರಣ ಸಹ ಈ ಅಕ್ಕ ಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶದಲ್ಲಿ ಕಂಡುಬರ್ತದೆ. ಇನ್ನೊಂದು ವಿಶೇಷ ಅಂದರೆ ಮಾಗಡಿ ಕೆರೆ ಸಂರಕ್ಷಣೆ ಮೀಸಲು. ಇದು ಕರ್ನಾಟಕದ 3ನೇ ಒಂದು ಮೀಸಲು ತಾಣ ಅಂತ ಹೇಳ್ಬೋದು. ಇದು 2024ರಲ್ಲಿ ರಾಮ್ಸಾರ್ ಸೈಟಿಗೆ ಸೇರ್ಪಡೆಯಾದ ಒಂದು ಪಕ್ಷಿಧಾಮ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಗದಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಇದು ಭಾಳ ಇಂಪಾರ್ಟೆಂಟು. ಗದಗ ಜಿಲ್ಲೆ ಇತ್ತೀಚೆಗೆ ಪ್ರಚಲಿತದಲ್ಲಿದೆ. ಯಾಕಪ್ಪ ಅಂದರೆ ಅಲ್ಲಿ ಲಕ್ಕುಂಡಿ ಎಂಬ ಗ್ರಾಮವು ಅಲ್ಲಿ ಮನೆಯನ್ನು ಅಗೆಯುವಾಗ ಅಲ್ಲಿ ಬಂಗಾರದ ನಿಧಿಯನ್ನು ಸಿಕ್ಕಿರ್ತದೆ. ಅದಕ್ಕಾಗಿ ಅಲ್ಲಿನ ಮತ್ತು ಇದು ಆ ಲಕ್ಕುಂಡಿ ಎಂಬ ಗ್ರಾಮವು ಪ್ರಸಿದ್ಧವಾದ ಒಂದು ಐತಿಹಾಸಿಕ ತಾಣ ಅಂತ ಹೇಳ್ಬೋದು. ಚಾಲುಕ್ಯರ ರಾಷ್ಟ್ರಕೂಟರು ಹಲವಾರು ಮನೆತನಗಳು ಆ ಲಕ್ಕುಂಡಿ ಗ್ರಾಮವನ್ನು ತಮ್ಮ ರಾಜಧಾನಿಯಾಗಿ ಮತ್ತು ಅಲ್ಲಿ ನಾಣ್ಯದ ಟಂಕಸಾಲೆಯಾಗಿ ಬಳಸಿಕೊಂಡಿದ್ದರು. ಅದಕ್ಕಾಗಿ ಈ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ ಯಾವ ಜಿಲ್ಲೆ ಅಂದರೆ ಗದಗ ಜಿಲ್ಲೆಯಲ್ಲಿ ಕಂಡುಬರ್ತದೆ. ಅದೇ ರೀತಿ ಅಗ್ನ್ಯಾಶಿನಿ ಮುಖಜ ಭೂಮಿ ಅಂತ ಹೇಳ್ಬೋದು. ಇದು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರ್ತದೆ ಸ್ನೇಹಿತರೆ. ವಿಶೇಷ ಅಗ್ನ್ಯಾಶಿನಿಯ ನಡೆಯು ಸಮುದ್ರವನ್ನು ಸೇರುವ ಜಾಗದಲ್ಲಿ ಮುಖಜ ಭೂಮಿಯಾಗಿ ನಿರ್ಮಾಣಗೊಂಡಿದೆ. ಇಲ್ಲಿ ವಿಶೇಷವಾದ ವೈವಿಧ್ಯಮಯ ವಾತಾವರಣ ಅಂತ ಹೇಳ್ಬೋದು. ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಆಗಿರ್ಬೋದು, ಇವೇನು ಕೋಸ್ಟಲ್ ಏರಿಯಾ ಅಂತ ಹೇಳ್ತೀವಲ್ಲ, ಕೋಸ್ಟಲ್ ಏರಿಯಾ ಕರ್ನಾಟಕದಲ್ಲಿ ಒಂದು ವಿಶಿಷ್ಟವಾದ ತಾಣಗಳಂತ ಹೇಳ್ಬೋದು ಸ್ನೇಹಿತರೆ. ಅಲ್ಲಿ ನೋಡೋಕ್ಕೆ ಕಣ್ಣುಗಳೇ ಸಾಕಾಗೋದಿಲ್ಲ. ಅಲ್ಲಿ ಸುಂದರವಾದ ಒಂದು ವಾತಾವರಣ ಇರ್ತದೆ. ಆ ವಾತಾವರಣದಲ್ಲಿ ಕಂಡುಬರುವ ಪ್ರಮುಖವಾದ ಈ ಅಗ್ನ್ಯಾಶಿನಿ ಮುಖಜ ಭೂಮಿ ಅಂತ ಹೇಳ್ಬೋದು. ಪ್ರಸಿದ್ಧವಾದ ಕರ್ನಾಟಕದಲ್ಲಿ ಪ್ರಮುಖ ಈ 4 ರಾಮ್ಸಾರ್ ತಾಣಗಳು ಕಂಡುಬರ್ತವೆ. ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಯಾವುದೇ ರೀತಿ ಕ್ವಶನ್ ಕೇಳ್ಬೋದು. ಅದಕ್ಕಾಗಿ ಇದು ಇಂಪಾರ್ಟೆಂಟ್ ಆದ ಒಂದು ಟಾಪಿಕ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಪ್ರೀತಿಯ ಸ್ನೇಹಿತರೆ, ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಅದರ ಜೊತೆಗೆ ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಮುಂದಿನ ಟಾಪಿಕ್ದೊಂದಿಗೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಜಯವಾಗಲಿ. ಜೈ ಹಿಂದ್.